ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಮೀಸಲಾತಿ ವಿಚಾರದಲ್ಲಿ ಭಾಳ ದೊಡ್ಡ ಹಿಂದುಳಿದಂಥ ಸಮುದಾಯಗಳಿಗೆ SC/STಗಳಿಗೆ ದೊಡ್ಡ ಮೋಸವನ್ನು ಕೂಡ ಮಾಡೋಂಥ ಕೆಲಸ ಆಗಿದೆ. ಯಾಕೆಂದರೆ ಬಹುಶಃ ನಾನು ಈ ರಾಜ್ಯದಲ್ಲಿದ್ದಂಥ ಗೃಹ ಮಂತ್ರಿಗಳಾದಂಥ ಸನ್ಮಾನ್ಯ ಪರಮೇಶ್ವರ್ ಆದಿ ಹಿಡ್ಕೊಂಡು ಅದೇ ರೀತಿ ಮಾದೇವಪ್ಪರನ್ನ ಆದಿ ಹಿಡ್ಕೊಂಡು ಎಲ್ಲ ಶಾಸಕರೆಲ್ಲರೂ ಕೂಡ ಅವ್ರು ಯಾಕೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಕುಂತಾರೋ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಇಷ್ಟೊಂದು ದೊಡ್ಡ ಅನ್ಯಾಯ ಆಗುವಂಥ ಟೈಮಲ್ಲಿ ಕೋರ್ಟಲ್ಲಿ ಈ ವ್ಯಾಜ್ಯವನ್ನು ಈ ಕೇಸನ್ನು ನಡೆಯುವಂಥ ಟೈಮಲ್ಲಿ ಕೂಡ ಯಾರು ಕೂಡ ವಕೀಲರು ಕೂಡ ಹೋಗಿಲ್ಲ. ಇವತ್ತು ಸರ್ಕಾರ ಇವತ್ತು ಆ ಬೇಜವಾಬ್ದಾರಿತನದಿಂದಲೇ ಇವತ್ತು 56% ಮೀಸಲಾತಿ ಇದ್ದಂಥದ್ದು ಇವತ್ತು 50% ಒಳಗಡೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇವತ್ತು ಸಣ್ಣ ಖರ್ಗೆ ಅವರು ಹೇಳ್ತಾ ಇದ್ದಾರಂತೆ ನಿನ್ನೆ ಮೊನ್ನೆ ನಮ್ಮ ಮೀಸಲಾತಿಯನ್ನು ಬಗೆಹರಿಸೋಂಥ ಕೆಲಸ ಮಾಡಿದ್ದು ಅಂತೇಳಿ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಇವತ್ತು ನಿಮಗೆ ಕೇವಲ ಚುನಾವಣೆಗೆ ಮಾತ್ರ ಇವತ್ತು SC/ST ಅವ್ರನ್ನ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡು ಇವತ್ತು ಚುನಾವಣೆ ಮುಗಿದ ನಂತರ ಇವತ್ತು ಕಸದ ತೊಟ್ಟಿಗೆ ಎಸೆಯುವಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಹಂಗಾಗಿ ನಾನು ಇವತ್ತು ದಲಿತರಿಗೆ ಇವತ್ತು ಈ ದಲಿತರಿಗೆ ಅಂದ್ರಿಗಿನ ಈ ಸಿನಿಮಾ ಅಂದ್ರಿಗಿನ ಈ ಮೀಸಲಾತಿ ವಿಚಾರ ಈ ಸಿನಿಮಾಕ್ಕೆ ಕ್ಲೈಮ್ಯಾಕ್ಸಲ್ಲಿ ಒಬ್ಬ ವಿಲನ್ ಅಂದರೆ ಈ ಒಳ ಮೀಸಲಾತಿ ವಿಚಾರದಲ್ಲಾಗಿರ್ಬೋದು, ಮೀಸಲಾತಿ ವಿಚಾರದಲ್ಲಾಗಿರ್ಬೋದು, ಈ ಸಿನಿಮಾಗೆ ಹೀರೋ ವಿಲನ್ ಆಗಿದ್ದಾನ. ಆ ದಲಿತರಿಗೆಲ್ಲರೂ ಕೂಡ ವಿಲನ್ ಸಿದ್ದರಾಮಯ್ಯರನ್ನಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ರಾಜ್ಯದಲ್ಲಿ ಉಪಚುನಾವಣೆ ಆದಮೇಲೆ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.